ಫುಲ್ ದಿನ ಕನ್ನಡ ಬಿಟ್ಟು ಬೇರೆ ಭಾಷೆ ಯೂಸ್ ಮಾಡಲ್ಲ. ನಾವು ಮೊದಲೇ ಗೊತ್ತಲ್ಲ ಕನ್ನಡದಕ್ಕಂದು. ಅಂದರೆ ಮಳೆ ಬಂದು ಬೆಂಗಳೂರಿನ ಜನರೆಲ್ಲ ಅಸ್ತವ್ಯಸ್ತರಾಗಿದ್ದಾರೆ. ಅದಿರನ್ನು ಶೂಟ್ ಅಂದೆ. ಬೆಳೆಯೋ ತನಕ ಮಾತ್ರ ಕನ್ನಡ, ಬೆಳೆದಾದ್ಮೇಲೆ ಬೇರೆ ಭಾಷೆ. ಅದು ಬೇರೆ ಭಾಷೆ ಯೂಸ್ ಮಾಡಿದ್ರೆ ₹1 ಫೈನ್. ಅಂಗಿ ನನ್ನ ಬಟ್ಟೆ ಪ್ರಚೋದಿಸ್ಬೇಕೋ ಪ್ರೇರೇಪಿಸ್ಬೇಕೋ ಏನೋ ಒಂದು. ನಿಂಗೆ ಅರ್ಥ ಆಯ್ತಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತಿನ ದಿನ ಫುಲ್ ನಾನು ಕನ್ನಡದಲ್ಲೇ ಮಾತಾಡಬೇಕು. ಅಕಸ್ಮಾತ್ ನಾನು ಇಂಗ್ಲೀಷ್ ಇಲ್ಲ ಬೇರೆ ಭಾಷೆ ಯೂಸ್ ಮಾಡಿದ್ರೆ ನಮ್ಮ ಅಕ್ಕ ಕಂಡಿಡ್ದ್ಬಿಟ್ಟು ಬೇರೆ ಭಾಷೆ ಯೂಸ್ ಮಾಡಿದ್ರೆ ₹1 ಫೈನ್. ಎಷ್ಟು ಯೂಸ್ ಮಾಡ್ತೀವಿ ಅಲ್ಲ, ಸ್ಟಾರ್ಟ್ ಆದಮೇಲೆ ಆ ಥರ ನೀನು ಕಂಡಿಡ್ಕೊಂಡು ನೋಡಿ. ನೀನು ಇವತ್ತು ಫುಲ್ಲು ರಿಚ್ ಆಗ್ಬೋದು. ನಿನಗೆ ಕೊಡ್ತೀನಿ, ಬಟ್ ನೀನು ಕಂಡುಹಿಡಿಬೇಕು. ನಿಜ ಕೊಡ್ತೀನಿ. ಓಕೆನಾ ಗೈಸ್? ಇವತ್ತಿನ ಫುಲ್ ದಿನ ಇವಾಗ ಸ್ಟಾರ್ಟ್ ಅಂತ ಹೇಳಾದ್ಮೇಲೆ ಫುಲ್ ದಿನ ಕನ್ನಡ ಬಿಟ್ಟು ಬೇರೆ ಭಾಷೆ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ₹1 ಫೈನ್. ಅಕಸ್ಮಾತ್ ₹100 ಕ್ರಾಸ್ ಆದರೆ ಅಕ್ಕ ₹200 ಬರುತ್ತಲ್ಲ, ಡಬಲ್ ಆಗುತ್ತೆ. ಒಂದು ಮಿಸ್ಟೇಕಿಗೆ ₹2 ಆ ಥರ. ₹100 ಕ್ರಾಸ್ ಆದರೆ ನೋಡೋಣ. ನಮ್ಮ ಅಕ್ಕ ವೀಡಿಯೋ ಎಂಟು ತನಕ ನೋಡಿ ನಮ್ಮ ಅಕ್ಕ ಎಷ್ಟು ಅರ್ನ್ ಮಾಡ್ತಾಳೆ ಇವತ್ತು, ಫುಲ್ ರಿಚ್ ಆಗಿಬಿಡ್ತಾ ಅಂತ. ನೀನು ನನ್ನ ಪ್ರವೋಕ್ ಮಾಡಬೇಕು ಇಂಗ್ಲೀಷ್ ವರ್ಡ್ಸ್ನ ಆಚೆ ತರ್ಸೋಕ್ಕೆ. ಆಯಿತಾ? ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗಿಂದ ಯಾವುದು ನಾನು ಆಂಗ್ಲ ಪದ ಇಲ್ಲ ಬೇರೆ ಭಾಷೆ ಪದನ ಬಳಸಲ್ಲ. ಪರವಾಗಿಲ್ಲ, ಆಂಗ್ಲ ಅಂತೀನಿ. ನೋಡು ಇವತ್ತೆಷ್ಟು ದುಡಿತ್ಯ ಅಂತ. ನೀನು ನನ್ನ ಪ್ರೇರೇಪಿಸ್ಬೇಕು ಮಾತಾಡೋಕ್ಕೆ. ಪ್ರೇರೇಪಿಸ್ಬೇಕಂದ್ರೆ ಅದೇನೆ, ಪ್ರಚೋದಿಸ್ಬೇಕೋ ಪ್ರೇರೇಪಿಸ್ಬೇಕೋ ಏನೋ ಒಂದು. ನಿಂಗೆ ಅರ್ಥ ಆಯ್ತಲ್ಲ. ಕರೆಕ್ಟಾಗಿರೋ ಒಂದು ಪದ ಬಳಸ್ದೆ ಕಂಡಿಡಿ ಅಂದರೆ ಅಲ್ಲಿ ₹1 ಪಾಪಣ್ಣಿ ಅಮ್ಮಂಗೆ ₹1. ಅಮ್ಮ ₹1 ಗೆದ್ಲು. ಏನೋ ಪದ ಬಳಸ್ದೆ. ಈಗ ಹೇಳ್ಬಿಟ್ಟು ಅದಕ್ಕೂ ₹1 ಹಾಕ್ಸ್ಕೊಳಕ್ಕೆ ನೀನು. ನಾನು ಕರೆಕ್ಟಾಗಿ ಅಂತ ಹೇಳ್ಬಿಟ್ಟೆ. ಹಾನೆಸ್ಟ್ ಇನ್ನೊಂದು ಪದ ಬಳಸ್ದೆ. ₹7. ಏನು ಹೇಳ್ತಿದ್ದೆ ನಾನು? ಏನು ಹೇಳ್ತಿದ್ದೆ? ಅದೇ, ಒಂದೊಂದು ಪದ ಗೊತ್ತಾಗಲಿಲ್ಲ ಅಂದರೆ, ಸರಿಯಾಗಿ ಹೇಳಲಿಲ್ಲ ಅಂದರೆ ನೀನು ಸ್ವಲ್ಪ ಇದು ಮಾಡ್ಕೋಬೇಕು. ಅದೇನು ಮಾಡ್ಕೋಬೇಕು ನೋಡು, ಇದು ಮಾಡ್ಕೋಬೇಕು ಸ್ವಲ್ಪ. ಅದಕ್ಕೇನಂತಾರೆ ನಂಗೆ ಗೊತ್ತಾಗ್ತಿಲ್ಲ. ಅದಕ್ಕೇನಂತಾರೆ? ಅನುಸರಿಸ್ಕೋಬೇಕು ನೀನು ಸ್ವಲ್ಪ. ನಾನು ಬೇರೆ ಬೇರೆ ಪದನ ಜೋಡಿಸ್ಬಿಟ್ಟು ಹೇಳ್ತೀನಿ. ಊಟ ಮಾಡೋಣ ಇವಾಗ. ಕನ್ನಡದಲ್ಲಿ ಹೇಳ. ಹಾಯ್ ಜನರೇ, ನನ್ನ ದೈನಂದಿನ ಚಟುವಟಿಕೆಗೆ ಸುಸ್ವಾಗತ. ಕನ್ನಡದಲ್ಲಿ ಹೇಳ್ದಲ್ಲ. ಇದು ನಂದು ಏನಂತಾರೆ ಇದಕ್ಕೆ? ಕಾಲಿಗೆ ಹಾಕತ್ತಾರಲ್ಲ, ಕಾಲ್ಗಳಿಗೆ, ಕಾಲ್ಚೀಲ ಅಲ್ಲ, ಏನದು? ನನ್ನ ಬಟ್ಟೆ. ನಿಂದು ಶಾಲೆದು ಚೀಲ ಎತ್ತಿಕೋ ಶಾಲೆ ಚೀಲ. ಅದನ್ನು ಬೇರೆ ಭಾಷೆಗೆ ವರ್ಗಾವಣೆ ಮಾಡಿ. ಶಾಲೆಯ ಚೀಲನ್ನ ವರ್ಗಾವಣೆ ಮಾಡಿ ಅಂದ್ಲಿಲ್ವಾ? ಆಯಿತು, ಹೊಟ್ಟೆ ಹಸ್ವಾಗ್ತದೆ. ಇದನ್ನು ತಿಂತೀನಿ.
ಇದು ನನಗೆ ಗೊತ್ತಿಲ್ಲ ಇದಕ್ಕೇನಂತಾರೆ ಅಂತ. ಏನಂತ ಲೇ ಯಪ್ಪ, ಬಿಸ್ಕತ್ತು ಅಂತೆ. ಅದು ಅವರಿಗೆ ಇಂಗ್ಲೀಷ್ ಬರದೆ ಅದನ್ನ ಆ ಥರ ಮಾಡಿರೋದು. ಏನಂತೀರಾ? ಬಿಸ್ಕತ್ತು. ಇದನ್ನ ಏನಂತಾರೆ? ಮೈದಾ ಹಿಟ್ಟಲ್ಲಿ ಮಾಡೋದಲ್ವ ಇದು? ಉಂಡೆ ಬರಲ್ಲ ಅದೆಂಗೆ ಕನ್ನಡ ಆಗಿಬಿಡುತ್ತೆ? ಮೈದಾದ ತಿನ್ನುವ ಮೈದಾ ತಿನಿಸು. ನಗ್ತೀರ ನೋಡಲಿ. ಮೈದಾ ತಿನಿಸನ್ನ ನೀರಲ್ಲಿ ಹೆಚ್ಕೊಂಡು ತಿನ್ನೋಣ, ಹಸುವಾಗ್ತದೆ. ಆಯ್ತಾ? ನನ್ನ ಜೊತೆ ಕುಳಿತುಕೋಬಾ ತನಿಷಿ. ಅದು ಅವತ್ತು ಮೊನ್ನೆ ಒಂದು ರೀಲ್ಸ್ ಹಾಕಿದ್ನಲ್ಲ, ಯಾವುದದು ಬೇರೆ ಭಾಷೆದು ಸಾಂಗು, 50 kg ತಾಜ್. ಹೌದು, 4 ರೂಪಾಯಿ ಸಾಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ಬಿಟ್ಟೆ. ಬೇರೆ ಭಾಷೆದು ರೀಲ್ಸು ಅಂತಲೇ ಹೇಳ್ಬಿಟ್ಟೆ, 5 ರೂಪಾಯಿ. ಬೇರೆ ಭಾಷೆದು ಇದು ಹಾಕಿದ್ನಲ್ಲ, ಅದೇನೆ, ಅದಕ್ಕೇನು ಹೇಳ್ತಾರಪ್ಪ, ನೃತ್ಯ ಮಾಡಿ ಹಾಕಿದ್ಕೆ ಏನು ಇವಳು ಬೆಳೆಯೋ ತನಕ ಮಾತ್ರ ಕನ್ನಡ, ಬೆಳೆದಾದ್ಮೇಲೆ ಬೇರೆ ಭಾಷೆ. ಅದೇ ಅಕಸ್ಮಾತು ಬೇರೆ ಭಾಷೆಯವ್ರು ಕನ್ನಡ ಹಾಡನ್ನ ಮಾಡಿಬಿಟ್ರು ಅಂತೂ ಮುಗೀತು. ನಮ್ಮ ಕನ್ನಡ ಫಾಲೋ ಮಾಡಿರಿ, ಇವಳನ್ನ ಬೆಳೆಸಿ ಅಂತಾರೆ. ಒಂದು ಹಾಡಿಗೆ ಮಾಡಿಬಿಟ್ರೆ ಜನ ಹೆಂಗೆ ನಮ್ಮನ್ನ ಇದು ಮಾಡ್ತಾರೆ. ಅದೇನು ಮಾಡ್ತಾರಲ್ಲ ಅದು, ಜನ ನಮ್ಮ ದ್ವೇಷ ಅಲ್ಲ, ಕಡೆಗಣಿಸೋದು ಅಲ್ಲ. ಅದಕ್ಕೇನು ಹೇಳ್ತಾರೆ ಹೇಳು, ಗೊತ್ತಾಗ್ತದೆ ನನಗೆ. ನಮ್ಮನ್ನ ಹೆಂಗೆ ಇದು ಮಾಡಿಬಿಡ್ತಾರೆ ಅಂದರೆ, ಹೀಯಾಳಿಸ್ತಾರೆ, ಜಡ್ಜ್ ಮಾಡ್ತಾರೆ. ತಗೋ 1 ರೂಪಾಯಿ. ಜಡ್ಜ್ ಮಾಡ್ತಾರೆ ನಮ್ಮನ್ನ. ನ್ಯಾಯ ಅಲ್ಲ, ಜನ ಹೆಂಗೆ ಜಡ್ಜ್ ಮಾಡಿಬಿಡ್ತಾರೆ. ಅದೇ ಬೇರೆ ಭಾಷೆಯವರು ಒಂದು ಕನ್ನಡ ರೀಲ್ಸ್ ಮಾಡಿಬಿಟ್ರೆ ಸಾಕು, ಅಯ್ಯೋ ನಮ್ಮ ಕನ್ನಡ ಫಾಲೋ ಮಾಡಿರಿ ಅಂತಾರೆ. ಜನಗಳು ಒಬ್ರೊಬ್ರು ಹೆಂಗೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಮ್ಮ ಅಕ್ಕ 6 ರೂಪಾಯಿ ಸಂಪಾದನೆ ಮಾಡಿದಾಳೆ ಇವತ್ತು ನನ್ನ ಕಡೆಯಿಂದ. ಅಷ್ಟೇ ನಿನ್ನ ಕೈಲಾಗೋದು? ನನ್ನ ಪ್ರಚೋದಿಸು. ಸ್ನೇಹಿತರೆ, ನಮ್ಮ ಅಕ್ಕ ಅವಳ ಹೆಬ್ಬೆರಳನ್ನು ಸುಟ್ಟಿಕೊಂಡಳು. ಅವಾಗ ಕನ್ನಡ ಮಾತಾಡಿ ಅಂದ ತಕ್ಷಣ ಎಲ್ಲ ಮಾಮೂಲಿ ಮಾತಾಡೋದೇ ಕನ್ನಡ, ಎಲ್ಲ ಹಿಂಗೆ ಮಾತಾಡ್ತಾರಲ್ವಾ, ಒಂಥರ ಫೇಕ್ ಆಗಿ ಮಾತಾಡೋ ಥರ. 7 ರೂಪಾಯಿ ಏನಿದು? ನಾಟಕೀಯವಾಗಿ ಮಾತಾಡೋಕ್ಕೆ ಹೋಗಿ, ಬೇರೆಯವ್ರಿಗೆ ಆಡ್ಕೊಳಕ್ಕೋಗಿ ನಾನೇ ಇದು ಮಾಡಿಕೊಂಡೆ. ಅದೇ ಮಾತಾಡ್ಬೇಕು ಇವಾಗ ನಾನು. ಊಟ ಮಾಡ್ತಿದ್ದೀನಿ, ಅನ್ನ ಸಾಂಬಾರು. ಸರಿ ಇದೆ ತಾನೇ? ಬೇರೆ ಮಳೆ ಬರೋ ಥರ ಆಗಿದೆ. ಮಳೆ ಬರ್ತಾ ಇರ್ಬೇಕಾದ್ರೆ ಕಾಫಿ ಜೊತೆ ಬಿಸಿ ಬಿಸಿ ಬಜ್ಜಿ ತಿಂತಾಯಿದ್ರೆ, ಬಜ್ಜಿ ಖಾರ ಇರಬೇಕು, ಕಾಫಿ ಸುಡ್ತಾ ಇರಬೇಕು, ತಿಂತಾರೆ ಸಕ್ಕತ್ತಾಗಿರುತ್ತೆ. ನಮ್ಮ ಮನೆ ಹತ್ರ ನೋಡಿ ಹೆಂಗಿದೆ ತೋರಿಸ್ತೀನಿ. ನಮ್ಮ ಮನೆ ಹತ್ರ ಮಳೆ ಬರ್ತಾ ಇದ್ರೆ ಗಿಡ ಮರಗಳೆಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಏನು ತಿಂತಿದ್ಯಾ? ಇವಾಗ ತಾನೇ ಊಟ ಮಾಡಿದಾಳೆ, ಸಿಹಿ ಪದಾರ್ಥ ತಿಂತಾ ಇದ್ದಾಳೆ. ಏನಿದು? ಒಂದು ಅರ್ಥವೇ ಆಗ್ತಿಲ್ವಲ್ಲ. ನನಗೇನು ಕಷ್ಟ ಆಗಲ್ಲ ಕಣೆ ಕನ್ನಡ ಮಾತಾಡೋಕ್ಕೆ. ನಾನು ಕನ್ನಡನೆಲ್ಲ ಮಾತಾಡೋದು ಏನೋ ಒಂದು 7-8 ವಾಕ್ಯದಲ್ಲಿ ಒಂದು 3-4 ಬೇರೆ ಭಾಷೆ ಪದ ಬಳಕೆ ಮಾಡಿರ್ತೀನಿ ಅಷ್ಟೇ. ನಾವು ಮೊದಲೇ ಗೊತ್ತಲ್ಲ ಕನ್ನಡದ ಕಂದ ಅಂತ ಹೇಳೋ ಕೊಡ್ಕೊಂಡು ಸರಿ. ಅಬ್ಬಾ, ಅದಕ್ಕೆ ಹೇಳೋದು ಜಾಸ್ತಿ ಆಡಬಾರ್ದು. ಬೆಳ್ಳಿಯ ರೂಪ ವರ್ಣನೆ ಮಾಡೋಣ ಬನ್ನಿ. ಕಿನ್ನಿ ಮೀನಿಸಿ ಬಿದಿ ಅಲ್ಲಿ ಗಿಣಿಯ ಮೂಗಿದೆ,
ಪಾಪ ತೊಂಡೆ ಹಣ್ಣೆಲ್ಲ ತುಟಿ, ಇನ್ನು ಚಿಕ್ಕ ಚಿಕ್ಕ ತುಟಿಗಳು. ದಾಳಿಂಬೆ ಕಾಳು ಒಂದೇ ಒಂದು ದಾಳಿಂಬೆ ಕಾಳಿನ ಒಂದೇ ಒಂದು ಅಲ್ಬಿಟ್ಟಿದ್ದು. ಇವಳು ನನ್ನ ಏನು ದಾಳಿಂಬೆ ಕಾಳಿಲ್ಲ ಬಾಯಲ್ಲಿ. ಏನಿದು ಏನು ಮೋಜಿದು, ಏನಿದೇನು ಮೋಜಿದು ನಮ್ಮ ಬೆಳ್ಳಿದು. ಬೆಳ್ಳಿ ಹಾಯ್ ಹೇಳಮ್ಮ. ಬೋರ್ಡ್ ಗುಂಡು ಬೆಳ್ಳಿ ಹಾಯ್ ಜನರು. 9 ರೂಪಾಯಿನ ಗಳಿಸಿದಾಳೆ. ನೋಡೋಣ ಇನ್ನು ಅರ್ಧ ಗಂಟೆ ಮಾಡಿಬಿಡ್ತೀನಿ ಅಷ್ಟೇ. ಇನ್ನು ಅರ್ಧ ಗಂಟೆ ಕಣಕ್ಕ ಆಟ. ಅಷ್ಟೇ ನೀನು ಎಷ್ಟು ಗೆದ್ಕೋತೀಯ ಗೆದ್ಕೋ. ಯಾಕೋ ಆಗ್ತಾಯಿಲ್ಲ ನನಗೆ. ಅಲ್ಲ ನೀನು ನನಗೆ ಇದು ಮಾಡಿಬಿಟ್ಟು ಗೆದ್ಕೋ. ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಸ್ನೇಹಿತರೆ, ನಾನು ಇವಾಗ ಸಿನಿಮಾ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಹೇಗೆ ಕನ್ನಡನ ಬಳಸ್ತೀನಿ, ಬೇರೆ ಭಾಷೆ ಬಳಸಿದೆ ಅಂತ ನೋಡೋಣ. ನಮ್ಮ ಅಕ್ಕ 9 ರೂಪಾಯಿ ಗೆದ್ದಿದ್ದಾಳೆ. ಅವಳಿಗೆ ನನ್ನ ಜಂಗಮವಾಣಿಯಿಂದ ದುಡ್ಡು ಕಳಿಸ್ತೀನಿ. ಟೈಮ್ ಆಗಿಬಿಟ್ಟಿದೆ, ಆಗಲೇ 3:50 ಆಗಿಬಿಟ್ಟಿದೆ. ಹೋಗಿ ಟೈಮ್ ಅಂದ್ಬಿಟ್ಟೆ, ಸಮಯ ಆಗಿಬಿಟ್ಟಿದೆ, 3:50 ಆಗಿಬಿಟ್ಟಿದೆ. ಇವಾಗ ಹೋಗ್ಬಿಟ್ಟು ಚೀಟಿ ತೊಗೋಬೇಕು ಪಿಕ್ಚರ್ಗೆ, ಸಿನಿಮಾಗೆ. ರೋಡಲ್ಲಿ ಏನಾಯ್ತು ಗೊತ್ತಾ ಇವತ್ತು? ನನ್ನ ಪಾಡಿಗೆ ನಾನು ಬರ್ತಾಯಿದ್ದೀನಿ. ಒಂದು ಆಂಟಿ 2 ಮಕ್ಳನ್ನ ಕೂರಿಸ್ಕೊಂಡವ್ರೆ. ಗುದ್ದಕ್ಕೆ ಬಂದುಬಿಟ್ರು. ನನ್ನ ಗುರಾಯಿಸ್ತವ್ರೆ. ನಾನು ಎಡಬದಿಲೇ ಬರ್ತಾಯಿದ್ದೆ. ಇವತ್ತೇನು ಗೊತ್ತಾ, ಇದು ಚಿತ್ರೀಕರಣ. ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋಂಗಿಲ್ಲ. ಹೇಳ್ತೀನಿ ಬಾ. ಅಕಸ್ಮಾತು ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಿದ್ರೆ ನಿನಗೆ ದುಡ್ಡು ಕೊಡ್ತೀನಿ. ಒಂದು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಿದ್ರೆ ನಿನಗೆ ದುಡ್ಡು ಕೊಡ್ತೀನಿ. ನೀನು ಪ್ರಯತ್ನ ಪಡಬೇಕು. ಎಷ್ಟು ಹೇಳು? ಒಂದು ತಪ್ಪು ಮಾತಾಡಿದ್ರೆ 1 ರೂಪಾಯಿ. ನಮ್ಮ ಅಕ್ಕ ಆಗಲೇ 10 ರೂಪಾಯಿ ಗೆದ್ದಿದ್ದಾಳೆ. ನೀನು ಎಷ್ಟು ಗೆಲ್ತೀಯ ನೋಡೋಣ. ಎಷ್ಟು ಗೆದ್ದುಬಿಟ್ಟು ಎಷ್ಟು ಸಂಪಾದನೆ ಮಾಡ್ತೀಯ ನೋಡೋಣ. ನನ್ನ ಪ್ರೇರೇಪಿಸ್ಬೇಕು ನೀನು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋಕ್ಕೆ. ಆ ಹೆಸರೆಲ್ಲ ಇಲ್ಲ, ಹೆಸರೆಲ್ಲ ಅದೇನೆ. ನಿನ್ನ ಹೆಸರು ಕನ್ನಡದಲ್ಲೂ ಅದೇನೆ, ಬೇರೆ ಭಾಷೆಲೂ ಅದೇನೆ. ಆ ಥರ ಎಲ್ಲ ಬದಲಾವಣೆ ಮಾಡೋಕ್ಕಾಗಲ್ಲ. ಯಶೋರ್ದು ಬೇರೆ ಮೂವಿ ಯಾವುದು ಅಂತ ಕೇಳ್ದ, ಅದೆಲ್ಲ ಬರ್ತಾ ಇರೋ ಮೂವಿ ಯಾವುದು ಅಂತ ಕೇಳ್ದ, ಅದೆಲ್ಲ ಇಲ್ಲ. ಸಿನಿಮಾದ KGF ಸಿನಿಮಾದ ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ರು. ಅದೇ ತಾನೇ, ನಂಗೆ ಅದೇ ಗೊತ್ತಿರೋದು, ಮರ್ತೋಗಿದೆ ಎಲ್ಲ. ನೆನಪಾಗ್ತದೆ ನನಗೆ. ಅದಿರ ಯಾರು ಮರ್ತೋಗಿದೆ. ಅದಿರನ್ನ ಶೂಟ್ ಮಾಡಿ ಶೂಟ್ ಅಂದೆ. 1 ರೂಪಾಯಿ. ಪ್ರಯತ್ನ ಪಡು. ಹೇಳಿದ್ನಲ್ಲ, ನಾಳೆಯಿಂದ ನಾನು ನಿಮ್ಮ ಭಾವ, ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ರು, ಅದಲ್ವಾ? ಮಧ್ಯ ಸಮಯ ಕೊಟ್ಟಿದ್ರು, ಮುಗ್ದಿದೆ. ಮತ್ತು ಸಿನಿಮಾ ಮತ್ತೆ ನಡುವೆ ಅಂತ ಸಿನಿಮಾ ಮತ್ತೆ ಶುರುವಾಗ್ತದೆ. ಆಮೇಲೆ ಸಿಗ್ತೀನಿ. ಅಷ್ಟೇನಾ ನಿಂದು? 1 ರೂಪಾಯಿ ಗೆದ್ದಿದ್ದು ಅದಲ್ಲ. ಇವಾಗ ಕ್ಯಾಮ್ರಾ ಹೇಳಿ ಮುಚ್ಕೊಂಡು. ಅಷ್ಟೇ ನಿಂದು 1 ರೂಪಾಯಿ. ಅವೆಲ್ಲ ನಿಜ ಚಾಲೆಂಜೇ ಮಾಡ್ತಾ ಇರೋದು. 1 ರೂಪಾಯಿ ಅಷ್ಟೇ. ನನ್ನ ಜಂಗಮವಾಣಿ ಈಗಲೇ ಕಳಿಸ್ತೀನಿ. ಹೀಗೆ ವಾರ್ತಾ ಪ್ರಸಾರ ಹೇಳ್ಬೇಕಂದ್ರೆ, ಮಳೆ ಬಂದು ಬೆಂಗಳೂರಿನ ಜನರೆಲ್ಲ ಅಸ್ತವ್ಯಸ್ತರಾಗಿದ್ದಾರೆ. ಇನ್ನು ಸೋನೆ ಸುರಿತಾ ಇದೆ. ಆಮೇಲೆ ಕವಚ ಹಾಕಿಲ್ಲ ಅಂತ ಹೇಳಬೇಡಿ. ಇದು ನಮ್ಮ ಮನೆಯ ರಸ್ತೆ.
ಇವಾಗೇನು ನೀನು ಸೋತಾ ₹1 ಅಷ್ಟೇನಾ? ಪ್ರಯತ್ನ ಪಡು. ಆಯ್ತು, ₹2 ₹200 ತನಕ ನೀನು ಇವತ್ತು ಸಂಪಾದನೆ ಮಾಡ್ಬೋದು. ಪ್ರಯತ್ನ ಪಡು. ಹೇಳು, ಕೇಳು ಏನಾದರೂ. ಅದು ಕನ್ನಡ ಏನಂತಾರೆ ನಂಗೆ ಗೊತ್ತು, ನೀನು ಅದಕ್ಕೆ ಕೇಳ್ತಾ ಇದೀಯ ಅಂತ. ಕಾಪಿ ಅಲ್ಲ, ಕನ್ನಡದಲ್ಲಿ ಕರಿ ಕಷಾಯ. ಇದ್ಯಾವುದೋ ಇದು ಹೊಸ ಕಾಫಿ ಕರಿ ಕಷಾಯನ. ಸ್ನೇಹಿತರೆ ಯಪ್ಪ ಗೆಳೆಯರೇ, ಯಪ್ಪ ನನಗೆ ಕೇಳೋಕ್ಕಾಗ್ತಾಯಿಲ್ಲ. ಅದೆಷ್ಟು ಕೇಳ್ದಾಗ ಹೇಳ್ತಾ ಇದೀನಿ ನೋಡಿ ನಾನು. ಸ್ನೇಹಿತರೆ, ಕಾಫಿಗೆ ಕನ್ನಡದಲ್ಲಿ ಕರಿ ಕಷಾಯ ಅಂತಾರ. ನಿಮ್ಮ ಅಭಿಪ್ರಾಯನ ಬರವಣಿಗೆ ಮೂಲಕ ವ್ಯಕ್ತಪಡಿಸಿ. ಅವೆಲ್ಲ ಹೇಳೋಕ್ಕಾಗಲ್ಲ. ನನ್ನ ವೀಕ್ಷಣೆ ಮುಗಿದ್ಮೇಲೆ ಎಲ್ಲ ಮುಚ್ಕೊಂಡು ಅದೇನೆ ಒತ್ತೋದು ಅಂತೆ. ಕಾಫಿ ಒಂದು ಅದ್ಯಾವುದೋ ಅವಾಗಲೇ ಹೇಳಿದೆ, ಅದೊಂದು ₹4 ಹೆಂಗಾಯ್ತು? ₹3 ಆಯಿತು. ಹೆಂಗೆ ₹4 ಆಯ್ತು? ₹3. ನಿನಗೆ ₹3, ನಮ್ಮ ಅಕ್ಕಂಗೆ ₹10. ನಮ್ಮ ಅಕ್ಕಂದು ₹9, ₹10 ಕೊಡ್ತೀನಿ. ₹10 ಕೊಟ್ಟಿದ್ರೆ ಇಷ್ಟೊತ್ತಿಗೆ ₹1000 ಆಗಿರೋದು ನಮ್ಮ ಅಕ್ಕಂದು. ಅಲ್ಲ, ₹100 ಆಗಿರೋದು. ಇನ್ನೂ ಪ್ರಯತ್ನ ಪಟ್ಟಿದ್ರೆ ಆಗ್ತಿತ್ತು. ನಮ್ಮ ಅಕ್ಕ ಕೈ ಸುಟ್ಕೊಬಿಟ್ಲು, ಅವಳಿಗೆ ಆಗಲಿಲ್ಲ. ಅದಕ್ಕೆ ಇಲ್ಲಿಗೆ ನಿನ್ನ ಹತ್ರ ಬಂದಿರೋದು, ಸೋಲ್ಸ್ತೀಯ ಅಂತ. ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಂಡು. ಬೆಂಕಿ ಒಲೆ ಅಲ್ಲ, ಒಲೆಯಲ್ಲಿ ಅಡುಗೆ ಮಾಡಲ್ಲ. ಅದು ಗೊತ್ತಾಗ್ತಿಲ್ಲ ನನಗೆ ಹೇಳೋದು. ನಿಮ್ಮನೇನು ಅಡುಗೆ ಮಾಡ್ತಾರೆ ಅದರಲ್ಲೇ ಮಾಡೋದು. ನಮ್ಮ ಮನೇಲಿ ಅದರಲ್ಲೇ. ಈಗ ಹೇಳ್ದಲ್ಲ ಅದರಲ್ಲೇ. ಮೀನು ತವಾ ಉರಿಯೋದು, ಬೇಯಿಸೋದು. ಮೀನು ತವಾ ಉರಿ. ಸ್ನೇಹಿತರೆ, ನಾವು ಮೀನು ತವಾ ಉರಿ ತಿನ್ನಕ್ಕೆ ಬಂದಿದ್ದೀವಿ. ನೋಡೋರು ತಲೆ ಕೆಟ್ಟೋಗ್ಬೇಕು. ಪೂರ್ತಿ ಕನ್ನಡ ಮಾತಾಡೋದಂದರೆ ಸ್ವಲ್ಪ ಕಷ್ಟನೇ ಅಲ್ಲ. ಸ್ವಲ್ಪ ಬೇರೆ ಭಾಷೆ ಬಳಕೆ ಮಾಡಲೇಬೇಕಾಗತ್ತೆ, ಅನಿವಾರ್ಯ. ನಾವು ಹುಟ್ಟಿದಾಗಿಂದ ಅದು ಅನಿವಾರ್ಯ ಆಗಿಬಿಟ್ಟಿದೆ. ಏನಂತೀರಾ? ಇಲ್ಲ, ಕರೆಕ್ಟ್. ಇನ್ನು ನಂಗೆ ಗೊತ್ತಾಯ್ತು ನೀನು ಇದು ಮಾಡ್ತಿದ್ಯಾ. ಸರಿಯಾಗೇ ಇದೆ. ತಗೋ, ₹5 ಇಡ್ಕೋ. ಇಷ್ಟ ಆದರೆ ದಯಮಾಡಿ ಮಾಡಿ ಎಲ್ರಿಗೂ ಕಳಿಸಿ. ನನ್ನ ಇದನ್ನು ಏನು ಹೇಳೋಕ್ಕೆ ಗೊತ್ತಾಗ್ತಾಯಿಲ್ಲ. ಥ್ಯಾಂಕ್ ಯು. ನನ್ನ ಪ್ರತಿಭೆಯನ್ನು ಬೆಳೆಸಿ ಅಷ್ಟೇ. ಬೆಳೆಸಿ, ಸಹಕರಿಸಿ, ಪ್ರೋತ್ಸಾಹಿಸಿ ಅಷ್ಟೇ.